6/20 ತಾರೀಕು 20 ನಮಗಿನ ಆಪತ್ತು ಪ್ರವಚನ ಕೇಳಿದ ಸಂಪತ್ತು ಕೇಳೋರಿದ್ದಕ್ಕೆ ನಿಯತ್ತು ಮೊಬೈಲ್ದಾಗ ಮಾಡಬೇಡಿ ನೀವು ಗಮ್ಮತ್ತು ನಿಮಗೆ ಒಳ್ಳೆ ಸವಲತ್ತು ನಿಮ್ಮ ಚಪ್ಪಾಳಿವರಿಗೆ ಕಿಮ್ಮತ್ತು ಜೋರಾದ ಚಪ್ಪಾಳಿ ನಿಮ್ಮ ಮೊಬೈಲ್ ಸೈಲೆಂಟ್ ಮೋಡ್ನಾಗ ಇಟ್ಟು ಈಗ ನೇರವಾಗಿ ಇಲ್ಕಲ್ದಿಂದ ಗುರುಗಳು ಇವತ್ತು ದಯಮಾಡಿ ಸರ್ ವಿಜಯಮಾಂತ ಶಿವಗಳ ದರ್ಶನ ಮಾಡಿಕೊಂಡು ಈಗ ದರ್ಶನ ಪಡೆದಾಗ ಈಗ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರ ಪ್ರವಚನದ ನುಡಿಗಳು. ಧರ್ಮಗುರು ಬಸವಣ್ಣವರನ್ನ ಸ್ಮರಿಸುತ್ತಾ ಕಲ್ಯಾಣ ನಾಡಿನ ನಡೆದಾಡುವ ದೇವರಾದಂತಹ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸುತ್ತಾ ದೀಕ್ಷಾ ಗುರುಗಳು ಸದ್ಗುರುಗಳಾದಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀ ಚರಣ ಕೆರಗುತ್ತಾ ಕ್ರಿಯಾಶೀಲ ಅಪ್ಪಗಳಾದ ಗುರುಬಸವ ಪಟ್ಟದೇವರ ಶ್ರೀ ಚರಣ ಕೆರಗುತ್ತಾ ಇವತ್ತಿನ ಪ್ರವಚನಕ್ಕೆ ಆಗಮಿಸಿರ್ತಕ್ಕಂತಹ ಪರಮ ಪೂಜ್ಯ ಆಗಿರ್ತಕ್ಕಂತಹ ತಾಯಿಯವರು ಸುಗುಣ ತಾಯಿಯವರ ಶ್ರೀ ಚರಣ ಕೆರಗುತ್ತಾ ಎಲ್ಲ ಶರಣ ತಂದೆ ತಾಯಿಗಳಿಗೆ ನಮ್ಮೆಲ್ಲರಿಗೂ ಶರಣಾರ್ಥಿ ಅಣ್ಣ ಚೇರ್ ನಿಧಾನವಾಗಿ ಇಡ್ಲಿ ಅವು ಸೌಂಡ್ ಮಾಡಬೇಡ್ರಿ ಸ್ವಲ್ಪ ಸಾವಕಾಶ ಇಡೋಣ ಸಿಟ್ಟಿದ್ದು ಚೆತ್ತು ಬಿಟ್ಟಾಕ್ಬೇಡ್ರಿ. ಮಹಾಮಣಿ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶರಣ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪರ್ವ ಕೈಲಾಸವ ಮಾಡಿ ರುದ್ರಗಣ ಪ್ರಮಥ ಗಣಗಳೆಲ್ಲ ಹಿಡಿತಂದು ಅಮರ ಗಣಗಳೆಂದು ಹೆಸರಿಟ್ಟು ಕರೆದು ಅಗಣಿತ ಗಣಗಳೆಲ್ಲ ಕರೆತಂದು ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು ಭಕ್ತಿ ಕುಳಸ್ಥಲವ ಶ್ರುತ ದೃಷ್ಟ ಪವಾಡದಿಂದ ಮೆರೆದು ತೋರಿ ಆ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂತಿನಿಯ ಕಂಡು ಕುಬ್ಬಿ ಕೊಬ್ಬಿ ಹರ್ಷದಿ ಓಲಾಡುತ್ತಿದ್ದನೆಯ ಗುಹೇಶ್ವರನ ಶರಣ ಸಂಗಣ ಬಸವಣ್ಣನ ದಾಸೋಹದ ಗಣವ ಏನೆಂದೆನಬಹುದು ನೋಡ ಸಿದ್ದರಾಮಯ್ಯ. ಈ ವಚನದಲ್ಲಿ ಅಲ್ಲಂಪ್ರಭುದೇವರ ಎಷ್ಟು ಚಂದ ಹೇಳ್ತಾರೆ. ಮರ್ತ್ಯ ಲೋಕ ಅನ್ನುವಂತಹ ಮಹಾಮಣಿ ಈ ಕರ್ತಾರನ ಕಮಟ ಯಾವ್ದಾವುದೋ ಕಾರಣಕ್ಕೆ ತನ್ನ ಬದುಕನ್ನು ಹಾಳು ಮಾಡ್ಕೊಂಡು ಮೇಲ್ವರ್ಗ ಕೆಳವರ್ಗ ಈ ರೀತಿ ಒಬ್ಬರನ್ನೊಬ್ರು ಆಗಲ್ಲ, ಈ ರೀತಿ ಮರ್ತ್ಯ ಲೋಕ ಅಧೋಗತಿ ಹೊಂದಿತ್ತು. ಈ ಪರಿಸ್ಥಿತಿಯನ್ನು ನೋಡಿ ಆ ಸೃಷ್ಟಿಕರ್ತ ಭಗವಂತ ಒಬ್ಬ ಮಹಾಶರಣನ್ನ ಕಳಿಸಿದ್ರು. ಕಲ್ಯಾಣ ಶರಣ ಬಂದ್ರು ಯಾರಂದ್ರೆ ಬಸವಣ್ಣವ್ರು ಬಂದು ಕಲ್ಯಾಣ ಅನ್ನುವಂತಹ ಶಿವಪರ್ವ ಕೈಲಾಸವ ಮಾಡಿ ಕಲ್ಯಾಣ ಅನ್ನುವಂತಹ ಪಟ್ಟಣವನ್ನ ಯಾವ ರೀತಿ ಮಾಡಿದ್ರೆ ಕೈಲಾಸದ ದೇವತೆಗಳು ನೋಡಿ ನಾಸ್ತಿದ್ರಂತ ಆ ರೀತಿ ಕಲ್ಯಾಣ ಪಟ್ಟಣವನ್ನ ವಿಜೃಂಭಣೆಯಿಂದ ಭಕ್ತಿ ಉತ್ಸುಕತೆಯಿಂದ ಬೆಳೆಸಿದ್ರು ಬಸವಣ್ಣವರು. ರುದ್ರಗಣ ಪ್ರಮಥ ಗಣಗಳನ್ನೆಲ್ಲ ಹಿಡಿತಂದ್ರು. ಶಿವನ ಸ್ವರೂಪತೆ ಯಾರು ಶಿವ ಸ್ವರೂಪತೆ ಕೇಳದಾರಲ್ಲ ಅಂತ ಎಲ್ಲಾ ಜನರನ್ನ ಭಕ್ತರನ್ನ ಹಿಡ್ಕೊಂಡ್ಬಂದು ಅಮರ ಗಣಗಳನ್ನ ಹೆಸರಿಟ್ಟಿರೋದು ಅಸಂಖ್ಯಾತರೆಂದು ಅಂದ್ರೆ ಅವರಿಗೆ 1,96,000 ಚರಜಂಗಮರು ಆಮೇಲೆ 770 ಅಮರ ಗಣಗಳಂತ ಹೆಸರಿಟ್ಟು ಕರೆದು ಅಗಣಿತ ಗಣಗಳೆಲ್ಲ ಕರೆತಂದು ಅಸಂಖ್ಯಾತರೆಂದು ಅಗಣಿತ ಅಂದ್ರೆ ಲೆಕ್ಕವಿಲ್ಲದಾಗದಷ್ಟು ಅಷ್ಟೆಲ್ಲಾ ಭಕ್ತರನ್ನ ಒಳಗೊಂಡು ಯಾವ ರೀತಿ ಅಂದ್ರೆ ಸಮುದ್ರಕ್ಕೆ ಒಂದು ವೇಳೆ ಇಷ್ಟು ನೀರು ಅಂದ್ರೆ ಸಮುದ್ರಕ್ಕೆ ಎಷ್ಟೇ ಒಳ್ಳೆ ನೀರು ಹೋದ್ರು ಅಲ್ಲಿ ಅದು ಸಾಕಪ್ಪ ಅನ್ನಲ್ಲ. ಒಂದು ಕೆರೆ ಇಷ್ಟು ಹೆಚ್ಚಿಗೆ ಹಳ್ಳ ದೊಡ್ಡ ಪ್ರಮಾಣದ ತುಂಬಂತಂದ್ರೆ ಕೆರೆ ಹೇಳ್ತದೆ ನನಗೆ ಹೆಚ್ಚಿಗೆ ನೀರು ಹಿಡಿಲಿಕ್ಕೆ ಆಗಲ್ಲಪ್ಪ ಇಷ್ಟು ಸಾಕು ಅಂತ ಹೇಳ್ತದೆ. ಆದ್ರೆ ಬಸವಣ್ಣವ್ರ ಮನಸ್ಸಂಗಾದ್ರೆ ಸಾಗರ ಇದ್ದಂಗೆ ಸಮುದ್ರ ಇದ್ದಂಗೆ ಯಾರೇ ಬರ್ರಿ ಎಲ್ಲ ನಮ್ಮವರು ನನ್ನಯ್ಯ ಅಂತ ಕರಿತಿದ್ರು ಅಪ್ಪು ಅಂತಿದ್ರು. ಅದು ಬಸವಣ್ಣವ್ರ ದೊಡ್ಡ ಗುಣ. ಅಂದ್ರೆ ಈ ರೀತಿ ಬಂದವರಲ್ಲಿ ಗೌಹಾರ ಕಕ್ಕಯ್ಯ ಮಹಾಶರಣರು ಒಂದು ಕಲ್ಯಾಣ ಪಟ್ಟಣದಲ್ಲಿ ಒಂದು ಸನ್ನಿವೇಶ ನಡೆದಿದೆ. ಏನಂದ್ರ ಬಸವಣ್ಣವರು ಪ್ರಧಾನಮಂತ್ರಿಗಳಿದ್ರು, ಇಲ್ಲಂದ್ರೆ ಗೌಹಾರ ಕಕ್ಕಯ್ಯನವರು ಮನೆ ಮುಂದೆ ಹೊರಟಿರ್ತಾರೆ. ಹೊರಟಿರುವಂತಹ ಸಂದರ್ಭದಲ್ಲಿ ಬಾಗಿಲಲ್ಲಿ ಯಾರು ನಿಂತಿರ್ತಾರೆ ಅಂದ್ರೆ ಗೌಹಾರ ಕಕ್ಕಯ್ಯನವರು ಧರ್ಮಪತ್ನಿ ವಿಷ್ಣಾದೇವಿಯವರು ನಿಂತಿರ್ತಾರೆ. ವಿಷ್ಣಾದೇವಿಯವರು ಬಸವಣ್ಣವರ ಕೈ ಮುಗಿದು ಶರಣು ಬಸವ ತಂದೆ ನಮ್ಮ ಮನೆಗೆ ಇವತ್ತು ಪ್ರಸಾದಕ್ಕೆ ಆಗಮಿಸಿರಿ ಅಂತ ಹೇಳ್ತಾರೆ. ಆದ್ರೆ ಬಸವಣ್ಣವರು ಪ್ರಧಾನಮಂತ್ರಿಗಳು ಬಹಳಷ್ಟು ಕೆಲಸ, ಇನ್ನೊಂದಿನ ಬರ್ತೀನಿ ನಾನು, ಈಗ ಒಂದು ಅವಸರದ ಕೆಲಸ ಐತಿ, ನಾನು ಮತ್ತೆ ಇನ್ನೊಂದಿನ ತಮ್ಮ ಮನೆಗೆ ಪ್ರಸಾದ ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ಅವರು ವಿಷ್ಣಾದೇವಿ ತಾಯಿಯವರು ಗೌಹಾರ ಕಕ್ಕಯ್ಯನವರು ಬಂದ ಮೇಲೆ ಹೇಳ್ತಾರೆ, ಈ ರೀತಿ ನಾವು ಬಸವಣ್ಣವ್ರನ್ನ ಪ್ರಸಾದ ಕರೆದ್ವಿ, ಬಸವಣ್ಣವರು ಈ ರೀತಿ ನಿರಾಕರಿಸಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇಷ್ಟಕ್ಕೆ ಗೌಹಾರ ಕಕ್ಕಯ್ಯನವರು ಮಹಾಮಣಿ ಬರ್ಲಿಲ್ಲ, ಅನುಭವ ಮಂಟಪ ಒಂದಿಷ್ಟು ಜನ ಬರ್ಲಿಲ್ಲ. ಅವಾಗ ಬಸವಣ್ಣವರೇ ಬರ್ತಾರೆ, ಬಂದು ಬಾಗಿಲು ನಿಂತು ಬೆಳ್ಕೊಂಡಾರ. ಯಾವ ರೀತಿ ಅಂದ್ರೆ ಹಳಿಗೋಬರ ನೇಮಕ ಮತ್ಸರಿಸುವವರ ಡಿಂಗರಿಗ ಸಲಿಯಾಳಿ ಗುಂಬವನ ತುತ್ತಿನ ಮಗನಾಮಯ್ಯ
ಬೈದು ಬಡಿದು ಬುದ್ಧಿಯ ಹೇಳುವ ಹಿರಿಯರಾದ ಡೋಹರ ಕಗ್ಗೆಯ ತಂದೆಗಳ ಕೆಳುಕುಣಿಯಲ್ಲ ನಿರ್ವಂತಿಸ್ತಾರ ಕೂಡದ ಸಂಘೆಯ ಮುಂದೆ ಬೆನ್ನರಿಸ್ಕೊಳ್ತಾರೆ. ಡೋಹರ ಕಗ್ಗೆಯ ನಾನು ನಿಮ್ಮ ಪಾದ ಇರೋಣಪ್ಪ ಪಗಲ ತೆಗಿ ನಗೋಲಿಷ್ಟು ಅಂತ ಅಷ್ಟು ಬಸವಣ್ಣವ್ರ ಭಾವ. ಅಂದ್ರೆ ಒಬ್ರು ಶರಣರು ಹೋದ್ರೆ 1,96,000 ಅಮರ ಗಣಗಳದಾರಲ್ಲ ಅಂತ ಆ ರೀತಿ ಇಲ್ಲ. ಒಬ್ರಿಗೆ ಮನಸ್ಸಿಗೆ ನೋವಾಗಬಾರ್ದು, ಎಲ್ಲರೂ ನನ್ನವರು ಅಂತ ಅನ್ನುವಂತಹ ಸಾಗರದಂತಹ ಭಾವ, ಸಮುದ್ರದಂತ ಅಂದ್ರೆ ಎಲ್ಲರೂ ನನ್ನವರು, ಎಲ್ಲರನ್ನ ಒಳಗೊಳ್ಳುವಿಕೆ, ಅದು ಬಸವಣ್ಣವ್ರ ಭಾವ. ಭಕ್ತಿಯ ಕುಳಸ್ಥಲ ಶ್ರುತ ಕೃಷ್ಣ ಪವಾಡದಿಂದ ನೆರೆದು ತೋರಿ ಭಕ್ತಿ ಬೆಳೆ ಹೆಂಗ್ ಬೆಳೆದ್ರಂದ್ರ ಆ ಬಚ್ಚಿ ಹೋಗಿತ್ತಲ್ಲ ವೈರಣ್ಣ ಮತ್ತು ಬೆಳೆಯುವ ಮಾಡಿದವರು ಯಾರಂದ್ರೆ ಬಸವಣ್ಣವರು. ಸಾಕ್ಷೀಭೂತವಾಗಿ ಬೆಳೆಸಿದವರು ಬಸವಣ್ಣವರು. ಆಮೇಲೆ ಏನ ಕಲ್ಯಾಣ ಪಟ್ಟಣ ಇತ್ತಲ್ಲ ಇಷ್ಟು ಸಮೃದ್ಧ ಮಾಡಿದ್ರಂದ್ರೆ ಬಸವಣ್ಣವರು. ಎಲ್ಲರೂ ಒಬ್ಬರಿಗೊಬ್ರು ಶರಣು ಶರಣಾರ್ಥಿ, ಕಂಡ ಭಕ್ತರಿಗೆ ಕೈ ಮುಗಿ ವಾರ್ತಾನೆ ಭಕ್ತ ಅಂದ್ರೆ ಅದೊಂದು ಭಾವನೆಗಳೇ ಅದೊಂದು ಉನ್ನತ ಮಟ್ಟಕ್ಕೆ ಒಯ್ದವರು ಯಾರಂದ್ರೆ ಬಸವಣ್ಣವರು. ದೇವಲೋಕ ಮರ್ತ್ಯಲೋಕಕ್ಕೆ ಹೆಚ್ಚಿಗೆ ಆದರು. ಅಂದ್ರೆ ಆ ಏನು ದೇವಲೋಕ ಮರ್ತ್ಯಲೋಕ ಅಂತ ಏನು ಬೇರೆ ಇತ್ತಲ್ಲ ಅದನ್ನು ಒಂದು ಮಾಡಿದವರೇ ಯಾರಂದ್ರೆ ಬಸವಣ್ಣವರು. ದೇವಲೋಕ ಮರ್ತ್ಯಲೋಕ ಬೇರೆ ಇಲ್ಲ, ಇಲ್ಲೇ ಐತಿ, ಅದು ನಾವು ಇಲ್ಲೇ ಒಂದು ಕಾಣಬೇಕು ಅಂತಂದು ಸ್ಪಷ್ಟವಾಗಿ ನಿರ್ವಹಣೆ ಕೊಟ್ಟವರು ಬಸವಣ್ಣವರು. ಅದಕ್ಕೆ ಮುಂದೆ ಹೇಳ್ತಾರೆ ಅಲ್ಲಮ ಪ್ರಭುದೇವರು, ಆ ಶಿವಶರಣನ ಮನೆಯೊಳಗೆ ಶಿವಗಣಗಳ ತಿಂತೀನಿ ಅಂತಂದ್ರು. ಅಂತಹ ಶರಣನ ಮನೆಯೊಳಗೆ ಇರುವಂತಹ 1,96,000 ಅಮರ ಗಣಗಳ ಆ ಶಿವ ತಿಂತೇನೆ, ಆ ಏನ್ ಶರಣರ ಸಮೂಹ ಅಲ್ಲಿ ಹೆಂಗಂದ್ರ ಹಾಲ ನೇಮ, ಹಾಲ ಕೆಣೆಯ ನೇಮ, ಬೆಣ್ಣೆಯ ನೇಮ, ಯಾರು ಬಂದ್ರು ಬಂದ್ ಭಕ್ತರಿಗೆ ಆಗಿರ್ಬೋದು, ಜಂಗಮರಿಗೆ, ಶರಣರಿಗೆ ಬಂದವರು ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ಕೊಡ್ತಿದ್ರು. ಮಹಾಮಣಿಯಲ್ಲಿ ಶಿವಶರಣರ ಮಹಾಮಣಿ ಅನ್ನೋ ಒಂದು ಬಸವಣ್ಣವ್ರು ಬೆಳೆಸಿದ್ರು. ಹಾಲಿನ ನಿಯಮ, ಕೆಣೆಯ ನಿಯಮ ಅವ್ರು ಏನ್ ಬೆಳೆಸಿದ್ರು ಅದನ್ನ ನೀಡೋರು ಯಾರಂದ್ರೆ ಬಸವಣ್ಣವರು. ಶಿವಗಣಗಳ ತಿಂತಿನಿಯ ಕಂಡು ನನ್ನ ಮನ ಉಬ್ಬಿ ಕೊಬ್ಬಿ ಹರ್ಷದಿ ಓಡಾಡುತ್ತಿದ್ದಾಗ ಅಂತ ಮಹಾ ಬಸವಣ್ಣನ ಮನೆಯೊಳಗ ಅದನ್ನ ನೋಡಿ ನನಗೆ ಆನಂದವೇ ಆನಂದ ಆಗತ್ತಿದ್ದ ಅಂತ ಯಾರು ಹೇಳ್ತಾರೆ? ಸಿದ್ದರಾಮಯ್ಯ ಹೇಳ್ತಾರೆ, ನಮ್ಮ ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ ಗಣವ. ನಮ್ಮ ಗುಹೇಶ್ವರ ಶರಣ ಅಂದ್ರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಇರ್ತಕ್ಕಂತಹ ಮಹಾಶರಣ ಬಸವಣ್ಣನ ದಾಸೋಹದ ಗಣವ ಏನೆಂದೇ ನಂಬುವುದು ನೋಡ ಆ ಸಂಗನ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣವ್ರ ನಿಲುವು ಎಷ್ಟು ದೊಡ್ಡದಂದ್ರ ಎಲ್ಲರನ್ನೂ ಒಳಗೊಂಡು ಎಲ್ಲರೂ ನಮ್ಮವರು ಅಂತ ಮಹಾಮಾನವತವಾದಿ ಬಸವಣ್ಣವರು ಅಂತ ಸದಾ ಸತ್ಪಥವನ್ನ ತೋರಿಸೋರು. ಈಗ ಮುಂದೆ ಪ್ರಮುಖ ಪೂಜ್ಯ ತಾಯಿಯವರು ಈಗ ಆಶೀರ್ವಚನ ಈಗ ಪ್ರವಚನ ಕಡಿಮೆ ಮಾಡ್ಬೋದು.